ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಪೂರಕ ಪಾಠ ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಯಾವುದಪ್ಪ ಪೂರಕ ಪಾಠ ಅಂತಂದರೆ, 2ನೇ ಪೂರಕ ಪಾಠ ಚೆನ್ನ ಭೈರಾದೇವಿ ನಾಟಕ. ಇದನ್ನು ರಚನೆ ಮಾಡಿದವರು ಡಾಕ್ಟರ್ ಗಜಾನನ ಶರ್ಮಾರವರು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಚೆನ್ನ ಭೈರಾದೇವಿ ಯಾರು, ಅವರು ಮಾಡಿರ್ತಕ್ಕಂತಹ ಸಾಧನೆ ಏನು ಎಂಬುದನ್ನು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ನಮ್ಮ ಈ ಕನ್ನಡ ನಾಡು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಸಂಸ್ಕೃತಿ ಹೀಗೆ ಹಲವಾರು ರೀತಿಯಿಂದ ತನ್ನದೇ ಆಗಿರ್ತಕ್ಕಂಥ ಹೆಸರನ್ನು ಪಡೆದುಕೊಂಡಿರುವಂತಹ ಅದ್ಭುತವಾದಂತಹ ರಾಜ್ಯ ನಮ್ಮ ಕನ್ನಡ ನಾಡು ಅಂತಲೇ ಹೇಳ್ಬೋದು. ಇಂತಹ ಕನ್ನಡ ನಾಡಿನಲ್ಲಿರ್ತಕ್ಕಂತಹ ಸಾಕಷ್ಟು ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿರ್ಬೋದು, ಹಲವಾರು ಸಾಧನೆಗಳಿಗಾಗಿರ್ಬೋದು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅಂಥವರಲ್ಲಿ ಬರ್ತಕ್ಕಂತಹ ಉದಾಹರಣೆ ಯಾರಪ್ಪ ಅಂತಂದ್ರೆ, ಮೊದಲಿಗೆ ನಮ್ಮ ಹೆಸರು ಬರೋದೇ ಕಿತ್ತೂರು ರಾಣಿ ಚೆನ್ನಮ್ಮ, ಅದಾದಮೇಲೆ ಬೆಳವಡಿ ಮಲ್ಲಮ್ಮ, ಕೆಳದಿ ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ ದೇವಿ, ಒನಕೆ ಓಬವ್ವ, ಹೀಗೆ ಹಲವಾರು ಜನ ಮಹಿಳೆಯರು ನಮ್ಮ ನಾಡು ನುಡಿಗಾಗಿ, ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಚೆನ್ನ ಭೈರಾದೇವಿ ಕೂಡ ಒಬ್ಬಳು. ಅವರೆಲ್ಲರ ಪ್ರಮುಖರ ಸಾಲಿನಲ್ಲಿ ಚೆನ್ನ ಭೈರಾದೇವಿ ಕೂಡ ಒಬ್ಬಳು ಅಂತಲೇ ಹೇಳ್ಬೋದು. ಇತಿಹಾಸ ಪುಟದಲ್ಲಿ ಇವಳ ಹೆಸರನ್ನು ಕೂಡ ನಾವು ಬರೆದಿಡುವಂಥದ್ದು. ಯಾಕಪ್ಪ ಅಂತಂದ್ರೆ, ಇವಳು ಕೂಡ ತುಂಬ ಅದ್ಭುತವಾದಂತಹ ಸಾಧನೆಯನ್ನೇ ಮಾಡಿದ್ದಾಳೆ. ನಮ್ಮ ಇತಿಹಾಸ ಪುಟಗಳನ್ನು ನಾವು ತೆಗಿತಾ ನೋಡ್ತಾ ಹೋದಂತೆ ನಮ್ಮ ಭಾರತ ದೇಶದಲ್ಲಿ ಸುಮಾರು 6 ದಶಕಗಳ ಕಾಲ ಕನ್ನಡ ಕರಾವಳಿಯನ್ನು ಪೋರ್ಚುಗೀಸರ ದಾಳಿಯಿಂದ ರಕ್ಷಿಸಿದಂಥ ರಾಣಿ ಯಾರಪ್ಪ ಅಂತಂದ್ರೆ ಚೆನ್ನ ಭೈರಾದೇವಿ ಅಂತಲೇ ಹೇಳ್ಬೋದು. ಈಕೆಯ ಕಾಲಮಾನ 1552ರಿಂದ ಹಿಡಿದು 1606ರವರೆಗೆ ಅಂತಲೇ ನಾವು ಹೇಳ್ಬೋದು. ಒಟ್ಟಾರೆಯಾಗಿ ಸುದೀರ್ಘವಾಗಿ 54 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿರ್ತಕ್ಕಂತಹ ರಾಣಿ ಯಾರಪ್ಪ ಅಂದ್ರೆ ಚೆನ್ನ ಭೈರಾದೇವಿ. ಇಂದಿನ ತರಗತಿಯಲ್ಲಿ ನಾವು ಚೆನ್ನ ಭೈರಾದೇವಿಯ ಬಗ್ಗೆ ತಿಳಿತಾ ಹೋಗೋಣ. ಮಕ್ಕಳೇ, ನಮಗೆ ಈ 9ನೇ ತರಗತಿಯ ಪಠ್ಯಪೂರಕ ಪಾಠದಲ್ಲಿ ಚೆನ್ನ ಭೈರಾದೇವಿಯ ಬಗ್ಗೆ ನಾಟಕ ರೂಪದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಾವು ನಾಟಕವು ಕೂಡ ಅತ್ಯಂತ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದುಕೊಂಡೈತಿ. ಅದರಲ್ಲಿ ನಾವು ಹಲವಾರು ಬಗೆಯ ನಾಟಕಗಳನ್ನು ನಾವು ನೋಡಬಹುದು. ನಾಟಕ ಅಂತಂದ್ರೆ ನಟನಾ ಪ್ರದರ್ಶನಕ್ಕಾಗಿ ರಚನೆಯಾಗಿರ್ತಕ್ಕಂಥ ಒಂದು ಸಾಹಿತ್ಯದ ಪ್ರಕಾರ ಅಂತಲೇ ನಾವು ಇದನ್ನು ಹೇಳ್ಬೋದು. ಇನ್ನು ನಾಟಕಗಳ ವಿಧಗಳನ್ನು ನಾವು ನೋಡ್ತಾ ಹೋದಂತೆ ಸುಖಾಂತ ನಾಟಕಗಳು ಬರ್ತಾವೆ, ದುರಂತ ನಾಟಕಗಳು ಬರ್ತಾವೆ, ಸಾಮಾಜಿಕ ನಾಟಕಗಳು, ಪೌರಾಣಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಗೀತ ನಾಟಕಗಳು, ಆಮೇಲೆ ಗದ್ಯ, ಆಮೇಲೆ ಪದ್ಯ ಮಿಶ್ರವಾದಂತಹ ಸಂಗೀತ ನಾಟಕಗಳು, ಏಕಾಂಕ ನಾಟಕಗಳು, ಅನೇಕ ಅಂಕಗಳಿಂದ ಕೂಡಿರ್ತಕ್ಕಂತಹ ನಾಟಕಗಳು, ಹೀಗೆ ಹಲವಾರು ವಿಂಗಡಣೆಗಳನ್ನು ನಾವು ನಾಟಕದ ಪ್ರಕಾರಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಈ ಪ್ರಸ್ತುತ ಚೆನ್ನ ಭೈರಾದೇವಿ ನಾಟಕ ಇರುವುದು ಯಾವುದಪ್ಪ ಅಂತಂದ್ರೆ ಐತಿಹಾಸಿಕ ನಾಟಕ ಗುಂಪಿಗೆ ಸೇರುವಂಥದ್ದು. ಈ ನಾಟಕಗಳು ಕಾವ್ಯಕ್ಕಿಂತ ಹೆಚ್ಚಾಗಿ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತವೆ. ಯಾಕಪ್ಪ ಅಂದ್ರೆ ನೋಡಲಿಕ್ಕೆ ವೇಷಭೂಷಣಗಳಿರ್ತಾವೆ, ಆಂಗಿಕ ಅಭಿನಯ ಇರುತ್ತೆ, ಆಮೇಲೆ ಪಾತ್ರಕ್ಕೆ ತಕ್ಕಂತೆ ಮಾತುಗಾರಿಕೆ ಇರುತ್ತೆ. ನೋಡುಗರನ್ನು ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈ ನಾಟಕವು ನೋಡುಗರನ್ನು ಏನು ಮಾಡೋದು ತನ್ನತ್ತ ಸೆಳೆದುಕೊಳ್ಳುವಂಥ ಒಂದು ಸಾಧನ ಅಂತಲೇ ನಾವು ಹೇಳ್ಬೋದು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ಡಾಕ್ಟರ್ ಗಜಾನನ ಶರ್ಮಾರವರು ಬರೆದಿರ್ತಕ್ಕಂತಹ ಈ ಚೆನ್ನ ಭೈರಾದೇವಿ ಅನ್ನುವಂತಹ ನಾಟಕವನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಈ ಗಜಾನನ ಶರ್ಮಾರವರ ಕವಿ ಪರಿಚಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಯಾರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಲ್ವೋ ಪಠ್ಯಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ನಾವು ಇವರ ಗಜಾನನ ಶರ್ಮಾರವರ ಪರಿಚಯವನ್ನು ಹೇಳಿಕೊಡ್ತೇನೆ. ಕೃತಿಕಾರರ ಪರಿಚಯ. ಡಾಕ್ಟರ್ ಗಜಾನನ ಶರ್ಮಾ 1954 ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು. ನೋಡಿ ಮಕ್ಕಳೇ, ಡಾಕ್ಟರ್ ಗಜಾನನ ಶರ್ಮಾರವರು ಹುಟ್ಟಿದಂತಹ ಕಾಲಮಾನ ಯಾವಪ್ಪ ಅಂದರೆ 1954. ಇವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು. ನಟ, ನಿರ್ದೇಶಕ ಮತ್ತು ನಾಟಕಕಾರರಾದ ಗಜಾನನ ಶರ್ಮಾರವರು ಗೊಂಬೆ ರಾವಣ, ಜುಗ್ಗಪ್ಪಯ್ಯನ ತಿಪ್ಪರಲಾಗ ಮುಂತಾದ ಮಕ್ಕಳ ನಾಟಕಗಳನ್ನು, ಬೆಳ್ಳಿ ಬೆಳಕಿನ ಹಿಂದೆ, ದ್ವಂದ್ವ, ದ್ವಾಪರ, ಕಣ್ಣಂಬಾಡಿಯ ಕಟ್ಟದಿದ್ದರೆ ಮುಂತಾದ ದೊಡ್ಡವರ ನಾಟಕಗಳನ್ನು ರಚಿಸಿದ್ದಾರೆ. ನೋಡಿ,
ಡಾಕ್ಟರ್ ಗಜಾನನ ಶರ್ಮಾರವರು ಮಕ್ಕಳ ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಅದಾದಮೇಲೆ ದೊಡ್ಡವರ ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಮಕ್ಕಳ ನಾಟಕಗಳು ಯಾವ್ಯಾವಪ್ಪ ನೋಡೋದಾದರೆ ಹಲವಾರು ನಾಟಕಗಳು ಬರೆದ, ಅದರಲ್ಲಿ ಪ್ರಮುಖವಾದವು ಗೊಂಬೆ ರಾವಣ ಮತ್ತು ಜುಗ್ಗಪ್ಪಯ್ಯನ ತಿಪ್ಪರಲಾಗ ಅಂಥೇಳಿ. ಇನ್ನು ದೊಡ್ಡವರ ನಾಟಕಗಳ ಕಡೆಗೆ ನಾವು ಗಮನವನ್ನು ಹರಿಸಿದಾಗ ಬೆಳ್ಳಿ ಬೆಳಕಿನ ಹಿಂದೆ ದ್ವಂದ್ವ ದ್ವಾಪರ ಅನ್ನುವಂಥದ್ದು, ಕಣ್ಣಂಬಾಡಿಯ ಕಟ್ಟದಿದ್ದರೆ, ಹೀಗೆ ದೊಡ್ಡವರ ನಾಟಕಗಳನ್ನು ಕೂಡ ಆರಿಸಿದ್ದಾರೆ. ಗರ್ತಿಕೆರೆ ರಾಘಣ್ಣನವರ ಜೀವನ ಕಥನ, ಕಾಡು ಕಣಿವೆಯ ಹಾಡು ಹಕ್ಕಿ, ಗರ್ತಿಕೆರೆ ರಾಘಣ್ಣ ಕೃತಿಗೆ ಇವರು ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದಿದ್ದಾರೆ. ನೋಡಿ ಮಕ್ಕಳೇ, ಇವರು ಗರ್ತಿಕೆರೆ ರಾಘಣ್ಣನವರ ಜೀವನ ಕಥನವನ್ನು ಕೂಡ ಬರೆದಿದ್ದಾರೆ. ಅದಷ್ಟೇ ಅಲ್ಲದೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಯಾವುದಕ್ಕಾಗಿಪ್ಪ ಅಂದ್ರೆ ಕಾಡು ಕಣಿವೆಯ ಹಾಡು ಹಕ್ಕಿ, ಗರ್ತಿಕೆರೆ ರಾಘಣ್ಣ ಅನ್ನುವಂತಹ ಒಂದು ಕೃತಿಗೆ ಇವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಪುನರ್ವಸು ಮತ್ತು ರಾಣಿ ಚೆನ್ನಭೈರಾದೇವಿ ಇವರ ಕಾದಂಬರಿಗಳು. ನೋಡಿ, ಇವರು ಮಕ್ಕಳ ನಾಟಕಗಳನ್ನು, ದೊಡ್ಡವರ ನಾಟಕಗಳನ್ನು, ಕೃತಿಗಳು ಸೇರಿದಂತೆ ಕಾದಂಬರಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಯಾವ್ಯಾವಪ್ಪ ಅಂದ್ರೆ ಪುನರ್ವಸು ಅನ್ನುವಂಥದ್ದು ಮತ್ತು ರಾಣಿ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿ ಕಾದಂಬರಿಯನ್ನು ಆಧರಿಸಿ ಇದೇ ಹೆಸರಿನಲ್ಲಿ ಮಕ್ಕಳ ನಾಟಕವನ್ನು ರಚಿಸಿದ್ದಾರೆ. ನೋಡಿ, ನಮ್ಮ ಈ ಪ್ರಸ್ತುತ ಪಾಠ ಭಾಗ ಇರುವುದು ಕೂಡ ಆ ಕಾದಂಬರಿಯನ್ನು ಆಧರಿಸಿ ಚೆನ್ನಭೈರಾದೇವಿ ನಾಟಕವನ್ನು ಇಲ್ಲಿ ನಾಟಕ ರೂಪದಲ್ಲಿ ಕೊಟ್ಟಿದ್ದಾರೆ. ಇವರು ತಮ್ಮ ರಂಗಭೂಮಿಯ ಸೇವೆಗಾಗಿ ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೋಡಿ, ಇವರು ತಮ್ಮ ರಂಗಭೂಮಿಯ ಸೇವೆಯನ್ನು ಮಾಡೋದಕ್ಕಾಗಿ ಇವರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ನಮ್ಮ ಜೀವನದಲ್ಲಿ ನಮಗೆ ಸ್ವಾಭಿಮಾನ ಮತ್ತು ಕೆಚ್ಚು ಅನ್ನುವಂಥದ್ದು ಮಾತ್ರ ಇದ್ದರೆ ಸಾಲು. ಅದರ ಜೊತೆಗೆ ಸಮಸ್ಯೆಗಳು ಬಂದು ಎದುರಾದಂತಹ ಸಂದರ್ಭದಲ್ಲಿ ಅದನ್ನು ಹೇಗೆ ಪರಿಹರಿಸಬೇಕನ್ನುವಂಥ ಒಂದು ಚಾಕಚಕ್ಯತೆ, ಚಾಣಾಕ್ಷತೆ ನಮ್ಮಲ್ಲಿರಬೇಕು. ಈ ಪ್ರಸ್ತುತ ನಾಟಕ ಅಂದರೆ ಚೆನ್ನಭೈರಾದೇವಿ ನಾಟಕ ಇರೋದು ಕೂಡ ಅದನ್ನೇ ಹೋಲಿಕೆ ಮಾಡಿ ಹೇಳುತ್ತದೆ. ಮಕ್ಕಳೇ, ನಾವು ಪ್ರವೇಶ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಪ್ರವೇಶ. ಕರ್ನಾಟಕ ಮಾತ್ರವಲ್ಲ, ಭಾರತ ಕಂಡ ಅಪ್ರತಿಮ ರಾಣಿ ಚೆನ್ನಭೈರಾದೇವಿ. ನೋಡಿ, ಚೆನ್ನಭೈರಾದೇವಿ ಈಕೆ ಕರ್ನಾಟಕದ ವೀರ ಮಹಿಳೆ ಅಂತಷ್ಟೇ ಅನ್ನಿಸ್ಕೊಳ್ಳದೆ ಭಾರತ ದೇಶ ಕಂಡಂತಹ ಅಪ್ರತಿಮ ರಾಣಿ ಯಾರು? ಚೆನ್ನಭೈರಾದೇವಿ. ಸುಮಾರು 54 ವರ್ಷಗಳ ಕಾಲ ಕರ್ನಾಟಕದ ಮಲೆನಾಡು ಕರಾವಳಿ ಪ್ರಾಂತ್ಯವನ್ನು ಆಳಿದ ಈಕೆಗೆ ಕರಿಮೆಣಸಿನ ರಾಣಿ ಎನ್ನುವ ಬಿರುದು ಕೂಡ ಇತ್ತು. ನೋಡಿ, ಸುಮಾರು 54 ವರ್ಷಗಳ ಕಾಲ ನಮ್ಮ ಕರ್ನಾಟಕ ಭಾಗದ ಮಲೆನಾಡು ಕರಾವಳಿ ಪ್ರಾಂತ್ಯವನ್ನು ಆಳ್ವಿಕೆಯನ್ನು ಮಾಡ್ತಾಳೆ. ಹೀಗಾಗಿ ಇವಳಿಗೆ ಕರಿಮೆಣಸಿನ ರಾಣಿ ಎನ್ನುವಂತಹ ಒಂದು ಬಿರುದನ್ನು ಕೂಡ ಚೆನ್ನಭೈರಾದೇವಿ ಪಡೆದುಕೊಂಡಿದ್ದಳು. ಈ ರಾಣಿಯ ಕಾಲದಲ್ಲಿ ಯುರೋಪಿಯನ್ ದೇಶಗಳಿಗೆ ಕಾಳು ಮೆಣಸು, ದಾಲ್ಚಿನ್ನಿ, ಶುಂಠಿ ಮೊದಲಾದ ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತಿತ್ತು. ನೋಡಿ, ನಮ್ಮ ಭಾರತ ದೇಶಕ್ಕೆ ಯುರೋಪಿಯನ್ನರ ಆಗಮನ ಆದಂತಹ ಸಂದರ್ಭದಲ್ಲಿ ಕರಾವಳಿ ಪ್ರಾಂತ್ಯವನ್ನು ಆಳ್ವಿಕೆ ಮಾಡ್ತಕ್ಕಂತಹ ಚೆನ್ನಭೈರಾದೇವಿ ಕಾಲಮಾನದು. ಹೀಗಾಗಿ ಯುರೋಪಿನ ದೇಶಗಳಿಗೆ ನಮ್ಮ ಭಾರತ ದೇಶದಿಂದ ಕಾಳು ಮೆಣಸನ್ನು, ದಾಲ್ಚಿನ್ನಿ, ಶುಂಠಿ ಹಲವಾರು ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡ್ತಾಯಿದ್ರು. ರಫ್ತು ಅಂತಂದರೆ ಏನಪ್ಪ ಅಂದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಕಳಿಸಿಕೊಡುವಂಥದ್ದು. ಆಮದು ಅಂತಂದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರಿಸಿಕೊಡುವಂಥದ್ದು. ಹೀಗಾಗಿ ಯುರೋಪಿನ ದೇಶಗಳಿಗೆ ನಮ್ಮ ದೇಶದಿಂದ ಏನೇನು ಹೋಗ್ತಾಯಿತ್ತು, ಎಲ್ಲ ರೀತಿಯಾದಂಥ ಸಾಂಬಾರು ಪದಾರ್ಥಗಳನ್ನು ಕಳಿಸಿಕೊಡಲಾಗ್ತಿತ್ತು. ಕೆಳದಿ ಅರಸರು ಬಿಜಾಪುರ ಸುಲ್ತಾನರ ನಡುವಿನ ಯುದ್ಧಗಳನ್ನು ಕೂಡ ಚಾಣಾಕ್ಷತೆಯಿಂದ ನಿರ್ವಹಿಸಿದ ಈಕೆಯನ್ನು ಪೋರ್ಚುಗೀಸರು ರೈನಾ ದೆ ಪಿಮೆಂಟಾ ಎಂದು ಕರೆಯುತ್ತಿದ್ದರು. ನೋಡಿ ಮಕ್ಕಳೇ, ಈಕೆಯ ಮೂಲ ಯಾವಪ್ಪ ಅಂತ ವಿಜಯನಗರ ಸಾಮ್ರಾಜ್ಯದ ಸಾಳ್ವ ಅನ್ನುವಂಥ ವಂಶಕ್ಕೆ ಸೇರಿದವಳು. ಇನ್ನು ಬಿಜಾಪುರದ ಸುಲ್ತಾನರಿಗೂ ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರಿಗೂ ಆಗಿ ಬರ್ತಾರೆ ಹಂಗಿಲ್ಲ. ಆದರೆ ಚೆನ್ನಭೈರಾದೇವಿ ಎಂತಹ ಚಾಣಾಕ್ಷತೆ ಉಳ್ಳವಳಾಗಿದ್ಲಪ್ಪ ಅಂತಂದ್ರೆ, ಹೀಗಾಗಿ ಇವಳು ಕೆಳದಿ ಅರಸರು ಮತ್ತು ಬಿಜಾಪುರ ಸುಲ್ತಾನರ ನಡುವಿನ ಯುದ್ಧಗಳನ್ನು ಅತ್ಯಂತ ಚಾಣಾಕ್ಷತೆಯಿಂದ ನಿರ್ವಹಿಸ್ತಾ ಇದ್ಲು. ಹೀಗಾಗಿ ಇವಳನ್ನು ಪೋರ್ಚುಗೀಸರು ರೈನಾ ದಿ ಪಿಮೆಂಟ ಅಂದರೆ ಕರಿಮೆಣಸಿನ ರಾಣಿ ಅಂತೇಳಿ ಕರಿತಾ ಇದ್ರು. ಅದಷ್ಟಲ್ಲೇ ಪೆಪ್ಪರ್ ಕ್ವೀನ್ ಅಂತಲೂ ಕೂಡ ಕರಿತಾರೆ. ಅಂದರೆ ರೈನಾ ದಿ ಪಿಮೆಂಟ, ಕರಿಮೆಣಸಿನ ರಾಣಿ, ಪೆಪ್ಪರ್ ಕ್ವೀನ್ ಅಂತಲೂ ಕೂಡ ಮೂರು ಕೂಡ ಒಂದೇ ಹೆಸರು ಅಂತಲೇ ಹೇಳ್ಬೋದು. ಇದಾದಮೇಲೆ ಇವಳ ಬಗ್ಗೆ ಸ್ವಲ್ಪ ಹೇಳ್ಬೇಕಪ್ಪ ಅಂದರೆ ಸುಮಾರು 54 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. 1552ರಿಂದ ಹಿಡಿದು 1606ರವರೆಗೆ ಅಂದರೆ 54 ವರ್ಷಗಳ ಕಾಲ ಹೈವ, ತುಳುವ, ಕೊಂಕಣ ಪ್ರದೇಶಗಳನ್ನು ಆಳ್ವಿಕೆ ಮಾಡಿದಂತಹ ಈಕೆ ಹಾಡುವಳ್ಳಿ ನಗರಿಗಳ ಮಹಾಮಂಡಲೇಶ್ವರಿ ಅಂತಲೇ ಹೇಳ್ಬೋದು. ಪೋರ್ಚುಗೀಸರಿಂದ ಇವಳು ಕರಿಮೆಣಸಿನ ರಾಣಿ, ಪೆಪ್ಪರ್ ಕ್ವೀನ್, ರೈನಾ ದಿ ಪಿಮೆಂಟ್ ಅಂತ ಕರೆಸ್ಕೊಂಡವಳು. ಇನ್ನು ಮೊಹಮ್ಮದಿಯರ, ಪೋರ್ಚುಗೀಸರ ಆಮೇಲೆ ಅವರ ಮತಾಂತರ ಒತ್ತಾಯದಿಂದ ಬೇಸತ್ತು ಆಶ್ರಯ ಬೇಡಿ ಬಂದವರಿಗೆ ಆಶ್ರಯವಿತ್ತಿದ್ದರಿಂದ ಈಕೆಗೆ ಔವರಸಿ ಎಂದೇ ಈ ರಾಣಿಯನ್ನು ಚೆನ್ನಭೈರಾದೇವಿಯನ್ನು ಕರಿತಾ ಇದ್ರು.
ಪೋರ್ಚುಗೀಸರ ಹುಟ್ಟನ್ನು ಅಡಗಿಸಿದಂತಹ ಚೆನ್ನಭೈರಾದೇವಿ ಸುಮಾರು ರಾಣಿ ಅಬ್ಬಕ್ಕರ ಸಮಕಾಲೀನ ರಾಣಿ ಅಂತಲೇ ಹೇಳ್ಬೋದು. ಇವಳ ಸ್ವಭಾವ ಹೇಗಿತ್ತಪ್ಪ ಅಂತಂದ್ರೆ ಇವಳು ಯುದ್ಧಕ್ಕೂ ಸೈ, ಆಡಳಿತಕ್ಕೂ ಸೈ, ಸ್ನೇಹಕ್ಕೂ ಸೈ ಅಂತ ಅನಿಸಿಕೊಂಡಿದ್ಲು. ತನ್ನ ಚತುರ ವ್ಯಾಪಾರ ನೀತಿಯಿಂದ ರಾಣಿ ಎಲಿಜಬೆತ್ಗಳಿಗೆ ಸಮ ಎಂದು ಸ್ವತಃ ಪೋರ್ಚುಗೀಸರಿಂದ ಇವಳು ಕರೆಸಿಕೊಂಡಂತಹ ರಾಣಿ ಯಾರಪ್ಪ ಅಂತಂದ್ರೆ ಚೆನ್ನಭೈರಾದೇವಿ ಅಂತಲೇ ಹೇಳ್ಬೋದು. ಮೇಲಿಂದ ಮೇಲೆ ತನ್ನ ಸಾಮ್ರಾಜ್ಯದ ಮೇಲೆ ದಾಳಿಗಳು ಆಗುತ್ತಿದ್ದರೂ ಅದನ್ನು ಸಮರ್ಥವಾಗಿ 5 ದಶಕಗಳ ಕಾಲ ಎದುರಿಸಿ ನಿಂತ ದಿಟ್ಟ ರಾಣಿ ಚೆನ್ನಭೈರಾದೇವಿ. ಸುಮಾರು 5 ದಶಕಗಳ ಕಾಲ ಈ ಪೋರ್ಚುಗೀಸರನ್ನು, ಬಿಜಾಪುರ ಸುಲ್ತಾನರನ್ನು, ಹೀಗೆ ಹಲವಾರು ಯಾರು ಇವರಿಗೆ ತೊಂದರೆ ಕೊಡ್ತಾ ಇಲ್ಲ ಸುತ್ತಮುತ್ತ ಅವರೆಲ್ಲರನ್ನು ಎದುರಿಸಿ ನಿಂತಹ ದಿಟ್ಟ ರಾಣಿ ಯಾರಪ್ಪ ಅಂದ್ರೆ ಚೆನ್ನಭೈರಾದೇವಿ ಅಂತಲೇ ಹೇಳ್ಬೋದು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಈ ಚೆನ್ನಭೈರಾದೇವಿ ನಾಟಕದ ದೃಶ್ಯವೊಂದನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಈ ಬರ್ತಕ್ಕಂತಹ ಪಾತ್ರಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದರಲ್ಲಿ ಮಹಾಮಂತ್ರಿ ಅಂತ ಬರ್ತಾರೆ, ವರ್ಧಮಾನ ಸಿದ್ಧಾಂತಿಗಳಂತೇಳಿ. ಆಮೇಲೆ ರಾಜಗುರು ಭಟ್ಟ ಕಳಂಕರು ಅಂತ ಬರ್ತಾರೆ, ದಂಡನಾಯಕನಾಗಿರ್ತಕ್ಕಂತಹ ಭೈರವ ನಾಯಕರು ಬರ್ತಾರೆ. ಇನ್ನು ಹೊನ್ನಾವರದ ಕೊತವಾಲ ಯಾರಪ್ಪ ಅಂದ್ರೆ ಕಂಠಪ್ಪ ನಾಯಕ ಅನ್ನೋರು ಬರ್ತಾವ್ರೆ. ಕಾರಬಾರಿ ಸತ್ರಾಜಿತ ಶೆಣೈ ಎನ್ನುವಂಥವ್ರು ಇರ್ತಾರೆ. ಅದರಲ್ಲಿ ಸ್ತುತಿ ಪಾಠಕರು, ಆಮೇಲೆ ಚೆನ್ನಭೈರಾದೇವಿ ಸೈನಿಕರು, ಪೋರ್ಚುಗೀಸರು, ಅವರು ಸೋದರರು, ಹೀಗೆ ಹಲವಾರು ಜನರು ಈ ಪಾತ್ರದಲ್ಲಿ ಬರ್ತಾರೆ. ಮಕ್ಕಳು, ಈಗ ನಾವು ಈ ನಾಟಕವನ್ನು ಪ್ರಾರಂಭ ಮಾಡೋಣ ಬನ್ನಿ. ದೃಶ್ಯ 1. ಗೇರುಸೊಪ್ಪೆಯ ರಾಜ್ಯಸಭೆ. ಮಹಾಮಂತ್ರಿ ವರ್ಧಮಾನ ಸಿದ್ಧಾಂತಿಗಳು, ರಾಜಗುರು ಭಟ್ಟ ಕಳಂಕರು, ದಂಡನಾಯಕ ಭೈರವ ನಾಯಕ, ಹೊನ್ನಾವರದ ಕೊತವಾಲ ಕಂಠಪ್ಪ ನಾಯಕ, ಕಾರಬಾರಿ ಸತ್ರಾಜಿತ ಶೆಣೈ ಉಪಸ್ಥಿತರಿದ್ದಾರೆ. ಸ್ತುತಿಪಾಠಕರು ರಾಣಿಯ ಪ್ರವೇಶವನ್ನು ಉದ್ಘೋಷಿಸುತ್ತಾರೆ. ನೋಡಿ ಮಕ್ಕಳೇ, ಗೇರುಸೊಪ್ಪೆ ಅನ್ನುವಂತಹ ಒಂದು ಸ್ಥಳದಲ್ಲಿ ರಾಜ್ಯಸಭೆ ನಡೀತಾ ಇದೆ. ಆ ರಾಜ್ಯಸಭೆಯಲ್ಲಿ ಯಾರ್ಯಾರದಾರಪ್ಪ ಅಂದರೆ ಚೆನ್ನಭೈರಾದೇವಿಯ ಮಹಾಮಂತ್ರಿ ಆಗಿರ್ತಕ್ಕಂತಹ ವರ್ಧಮಾನ ಸಿದ್ಧಾಂತಿಗಳಿದ್ದಾರೆ, ರಾಜಗುರು ಆಗಿರ್ತಕ್ಕಂತಹ ಭಟ್ಟ ಕಳಂಕರು ಇದ್ದಾರೆ, ದಂಡನಾಯಕನಾಗಿರ್ತಕ್ಕಂತಹ ಭೈರವ ನಾಯಕನಿದ್ದಾರೆ, ಹೊನ್ನಾವರದ ಕೊತವಾಲನಾಗಿರ್ತಕ್ಕಂತಹ ಕಂಠಪ್ಪ ನಾಯಕನಿದ್ದಾನೆ. ಕೊತವಾಲ್ ಅಂತಂದರೆ ಇವರು ಕೋಟೆಯ ಕಾವಲುಗಾರ ಅಂತೇಳಿ ನಾವು ಕರಿತೀವಿ. ಕಂಠಪ್ಪ ನಾಯಕು ಕೂಡ ಇದ್ದಾರೆ. ಇನ್ನು ಕಾರಬಾರಿ ಸತ್ರಾಜಿತ ಶೆಣೈ ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಕಾರಬಾರಿ ಅಂತಂದರೆ ಸೆಕ್ರೆಟರಿ ಅಂತ ಕರಿತೀವಲ್ಲ, ಕಾರ್ಯದರ್ಶಿ ಅಂತಲೂ ಕೂಡ ಕನ್ನಡದಲ್ಲಿ ಕರಿತೀವಿ. ಹೀಗಾಗಿ ಇವರು ಸತ್ರಾಜಿತ ಶೆಣೈ ಕೂಡ ಇದ್ದಾರೆ. ಸ್ತುತಿ ಪಾಠಕರು ರಾಣಿಯ ಪ್ರವೇಶವನ್ನು ಉದ್ಘೋಷಿಸುತ್ತಿದ್ದಾರೆ. ಅಂದರೆ ಸ್ತುತಿ ಪಾಠಕರು ಅಂತಂದರೆ ಹೊಗಳ್ಭಟ್ರು. ಇವರು ರಾಣಿ ಬರುತ್ತಿದ್ದಾಗ ಹೋಗುವಾಗ ಹೊಗಳ್ಭಟ್ರು ಅಂಥೇಳಿ ನೀವು ನೋಡಿರ್ಬೋದು. ಈ ಸಿನಿಮಾಗಳಲ್ಲೆಲ್ಲ ನೀವೆಲ್ಲ ನೋಡಿರ್ಬೋದು. ರಾಜ ಬರುವಾಗ, ರಾಜ ಹೋಗುವಾಗ ಅವರನ್ನು ವರ್ಣನೆ ಮಾಡೋದು, ವಿವರಣೆ, ಅವರ ಮಾಡಿರ್ತಕ್ಕಂಥ ಸಾಧನೆಗಳಿಂದ, ಅವರು ತೆಗೆದುಕೊಂಡಂತಹ ಬಿರುದುಗಳಿಂದ ಅವರನ್ನು ಹೊಗಳ್ತಾರೆ. ಹೀಗಾಗಿ ಸ್ತುತಿ ಪಾಠಕರು ಏನಂತ ಹೊಗಳ್ತಾ ಇದ್ದಾರೆ ರಾಣಿ ಚೆನ್ನಭೈರಾದೇವಿಯನ್ನು ನೋಡೋಣ ಬನ್ನಿ. ಸ್ತುತಿ ಪಾಠಕ: ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ. ನೋಡಿ, ಚೆನ್ನಭೈರಾದೇವಿ ಒಂದು ಸಾಮ್ರಾಜ್ಯ ಅಲ್ಲ, 2 ಸಾಮ್ರಾಜ್ಯದ ಪಟ್ಟದ ರಾಣಿ. ಯಾವ್ಯಾವುದು? ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಎನ್ನುವಂತಹ ಜೋಡಿ ಸಾಮ್ರಾಜ್ಯದ ರಾಣಿಯಾಗಿರ್ತಕ್ಕಂತಹ ಈಕೆ ಗೇರುಸೊಪ್ಪೆಯ ರಾಣಿ ಅಂತ ಇವರನ್ನು ಕರಿತಾ ಇದ್ರು. ಅಂದರೆ 1540ರಿಂದ 1570ರವರೆಗೆ ಸಂಗೀತಪುರದಲ್ಲಿ ಆಳ್ವಿಕೆ ಮಾಡ್ತಕ್ಕಂತಹ ಚೆನ್ನಭೈರಾದೇವಿಯನ್ನು ಗೇರುಸೊಪ್ಪೆಯ ರಾಣಿ ಅಂತ ಹೇಳಿ ಕರಿತಾ ಇದ್ರು. ಆದ್ದರಿಂದ ಇಮ್ಮಡಿ ದೇವರಸನ ಅನಂತರ ಗೇರುಸೊಪ್ಪೆ ಸಂಗೀತಪುರದ ರಾಣಿಯ ವಶಕ್ಕೆ ಬಂದಿತ್ತು ಅಥವಾ ಬಂದಿರಬೇಕು. ಇವಳ ಆಳ್ವಿಕೆಯ ಕಾಲದಲ್ಲಿ ಗೇರುಸೊಪ್ಪೆಯ ಖ್ಯಾತಿ ಹೊರದೇಶಗಳಿಗೂ ಕೂಡ ಹರಡಿತು ಅನ್ನುವಂಥ ಒಂದು ಮಾಹಿತಿ ಇದೆ. 2 ರಾಜ್ಯಗಳ ರಾಣಿಯಾಗಿ ಪೋರ್ಚುಗೀಸರ ವಿರುದ್ಧ, ಕೆಳದಿಯ ನಾಯಕರ ವಿರುದ್ಧ ಯುದ್ಧ ಮಾಡಿದ ವಿಷಯ ಹಲವಾರು ಮೂಲಗಳಿಂದ ನಾವೇನು ಮಾಡ್ತೀವಿ, ಇವನ್ನ ತಿಳಿದುಕೊಳ್ತೀವಿ. ನೋಡಿ, ಹೀಗಾಗಿ ಗೇರುಸೊಪ್ಪೆ ಮತ್ತು ಹಾಡು ಒಳ್ಳೆ ಎನ್ನುವಂತಹ ಜೋಡಿ ಸಾಮ್ರಾಜ್ಯದ ರಾಣಿ ಈಕೆ ಆಗಿರ್ತಾಳ. ಹೈವ ಕೊಂಕಣ ತುಳು ರಾಜ್ಯಗಳ ಒಡತಿ. ನೋಡಿ, ಹೈವ ಕೊಂಕಣ ತುಳು ರಾಜ್ಯಗಳ ಒಡತಿ ಅಂತ ಕರಿತಾ ಇದ್ರು. ಚೆನ್ನಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ. ನೋಡಿ, ಇವಳನ್ನು ಸ್ತುತಿ ಪಾಠಕರು ಏನಂತ ಹೊಗಳ್ತಾ ಇದ್ದಾರೆ, ಹೊಗಳ್ಬಿಟ್ರು. ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ, ಹೈವ ಕೊಂಕಣ ತುಳು ರಾಜ್ಯಗಳ ಒಡತಿ ಚೆನ್ನಭೈರಾದೇವಿ ಅಮ್ಮನವರು ಬರುತ್ತಿದ್ದಾರೆ, ಆಗಮಿಸುತ್ತಿದ್ದಾರೆ ಅಂಥೇಳಿ ಸ್ತುತಿ ಪಾಠಕರು ಹೇಳ್ತಾ ಇದ್ದಾರೆ. ಸಭೆಯಲ್ಲಿ ಇರುವವರು ಎದ್ದು ನಿಲ್ಲುತ್ತಾರೆ. ನೋಡಿ, ಆಗ ರಾಜ್ಯಸಭೆಯಲ್ಲಿರ್ತಕ್ಕಂಥ ಗೇರುಸೊಪ್ಪೆಯ ರಾಜ್ಯಸಭೆಯಲ್ಲಿರ್ತಕ್ಕಂಥ ಎಲ್ಲರೂ ಏನು ಮಾಡ್ತಾರೆ, ಚೆನ್ನಭೈರಾದೇವಿ ಅಮ್ಮ ಬರ್ತಿದ್ದಾರೆ ಅಂದ ತಕ್ಷಣ ಎಲ್ಲರೂ ಎದ್ದು ನಿಲ್ತಾರ. ಸಭೆಯಲ್ಲಿದ್ದವರೆಲ್ಲರೂ ಎದ್ದು ನಿಂತ್ಕೊಂಡು ಅವಳಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ.
ಸ್ತುತಿ ಪಾಠಕ ಅಂದರೆ ಹೊಗಳು ಭಟ್ಟರು. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ನೋಡಿ, ಸ್ತುತಿ ಪಾಠಕನಾಗಿರ್ತಕ್ಕಂಥ ಅಥವಾ ಹೊಗಳು ಭಟ್ಟನಾಗಿರ್ತಕ್ಕಂಥವನು ಏನಂತ ಜಯಘೋಷವನ್ನು ಹಾಕ್ತಾ ಇದ್ದಾನೆ, ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ ಅಂಥೇಳಿ ಜಯಘೋಷವನ್ನು ಹಾಕ್ತಾ ಇದ್ದಾನೆ. ಮಹಾರಾಣಿ ಚೆನ್ನಭೈರಾದೇವಿ ಪ್ರವೇಶಿಸಿ ರಾಜಗುರುಗಳಿಗೂ ಸಿಂಹಾಸನಕ್ಕೂ ನಿಂತಲ್ಲಿ ಬಾಗಿ ಕೈ ಮುಗಿದು ಸಿಂಹಾಸನವನ್ನೇರಿ ಕುಳಿತುಕೊಳ್ಳುತ್ತಾಳೆ. ನೋಡಿ, ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ ಅಂಥೇಳಿ ಜಯಘೋಷವನ್ನು ಸ್ತುತಿಪಾಠಕರು ಹಾಕಿದಾದ ಮೇಲೆ, ಅವರು ಜಯಘೋಷವನ್ನು ಮಾಡಿದಾದಮೇಲೆ ಮಹಾರಾಣಿ ಚೆನ್ನಭೈರಾದೇವಿ ರಾಜ್ಯಸಭೆಗೆ ಆಗಮನವನ್ನು ಮಾಡ್ತಾರೆ. ಬಂದು ಅವರು ಅಲ್ಲಿ ಪ್ರವೇಶವನ್ನು ಮಾಡಿ ಅಲ್ಲಿರ್ತಕ್ಕಂತಹ ರಾಜಗುರುಗಳಿಗೆ ಹಾಗೂ ಅಲ್ಲಿರ್ತಕ್ಕಂತಹ ಅವಳ ಸಿಂಹಾಸನಕ್ಕೆ ನಿಂತಲ್ಲಿ ನಮಸ್ಕಾರವನ್ನು ಮಾಡಿ ಕೈ ಮುಗಿದ. ಹೀಗಾಗಿ ನಿಂತಲ್ಲೇ ಭಾಗಿ ಕೈ ಮುಗಿದಾದ ತಕ್ಷಣ ಅಲ್ಲಿದ್ದಂತಹ ಕೈ ಮುಗಿದು ಏನು ಮಾಡ್ತಾರೆ, ಸಿಂಹಾಸನವನ್ನೇರಿ ಅಲ್ಲಿರ್ತಕ್ಕಂಥ ಸಿಂಹಾಸನವನ್ನೇರಿ ಅದರ ಮೇಲೆ ಕುಳಿತುಕೊಳ್ತಾಳೆ. ರಾಣಿ ಕುಳಿತೊಡನೆ ಸಭೆಯಲ್ಲಿದ್ದವರು ಭಾಗಿ ನಮಸ್ಕರಿಸಿ ಕುಳಿತುಕೊಳ್ಳುತ್ತಾರೆ. ನೋಡಿ, ಆಗ ಆ ರಾಜ್ಯಸಭೆಯಲ್ಲಿದ್ದಂಥವರೆಲ್ಲರೂ ಏನು ಎದ್ದು ನಿಂತಿರ್ತಾರಲ್ಲ, ಅವರು ಎದ್ದು ನಿಂತವರೆಲ್ಲರೂ ರಾಣಿ ಕುಳಿತ ತಕ್ಷಣ ಸಭೆಯಲ್ಲಿದ್ದವರು ಭಾಗಿ ಅವಳಿಗೂ ಕೂಡ ನಮಸ್ಕಾರವನ್ನು ಮಾಡಿ ಅವರು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ತಾರೆ. ಮಹಾರಾಣಿ: ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆಗೆ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು? ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಷ್ಟೇ. ನೋಡಿ, ಮಹಾರಾಣಿ ಚೆನ್ನಭೈರಾದೇವಿ ಮಂತ್ರಿಗಳನ್ನ ಕೇಳ್ತಾ ಇದ್ದಾಳೆ. ಏನಂತ? ಮಹಾಮಂತ್ರಿಗಳೇ, ವರ್ಧಮಾನ್ ಸಿದ್ಧಾಂತಿ ಅಂತವ್ರ ಹೆಸರು ಮಕ್ಕಳೇ. ಮಹಾಮಂತ್ರಿಗಳೇ, ಇಷ್ಟೊಂದು ಅವಸರವಾಗಿ ಮಂತ್ರಾಲೋಚನೆ ಅಂದರೆ ಸಚಿವ ಸಂಪುಟ ಅಂತ ಕರಿಬೋದು ನಾವು, ಹೌದಾ? ಅದರಲ್ಲಿ ಮುಖ್ಯವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಹಿರಿಯರಿರ್ತಕ್ಕಂತಹ ಒಂದು ಸಭೆ ಇದು. ಅದಕ್ಕೆ ಸಚಿವ ಸಂಪುಟ ಅಂತ ಕರಿತೀವಿ. ಹೀಗಾಗಿ ಇಷ್ಟೊಂದು ಅವಸರವಾಗಿ ನೀವು ಮಂತ್ರಾಲೋಚನೆ ಅಂದರೆ ಈ ಸಭೆಯನ್ನು ಕರೆದಿದ್ದೀರಲ್ಲ, ಕರೆಯುವಂತಹ ಅವಶ್ಯಕತೆ ಆದರೂ ಏನಾದರೂ ಇತ್ತನ, ಅಥವಾ ಏನಾದರೂ ಕಾರಣ ಇತ್ತನ? ಇಲ್ಲ ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಾಗಿದ್ದಾರಾ, ಎಲ್ಲವೂ ಅಥವಾ ಎಲ್ಲರೂ ಆರೋಗ್ಯವಾಗಿದ್ದಾರಾ, ಆರಾಮಾಗಿದ್ದಾರಾ, ಎಲ್ಲವೂ ಸೌಖ್ಯ ಅಲ್ವೇ ಅಂತೇಳಿ ಮಹಾರಾಣಿಯರನ್ನು ಕೇಳ್ತಾ ಇದ್ದಾಳೆ, ಮಂತ್ರಿಗಳನ್ನು ಕೇಳ್ತಾ ಇದ್ದಾಳೆ. ಅದಕ್ಕೆ ಮಂತ್ರಿಗಳು ಏನು ಹೇಳ್ತಾರೆ ನೋಡಿ, ವರ್ಧಮಾನ್ ಸಿದ್ಧಾಂತಿ: ತಾಯಿ, ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ, ರಾಜ್ಯವು ಸುಭಿಕ್ಷವಾಗಿದೆ. ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಉದ್ದಟತನದ ಪತ್ರವೊಂದನ್ನು ಕಳುಹಿಸಿದ್ದಾನೆ. ಆಗ ಮಂತ್ರಿಗಳೇನು ಹೇಳ್ತಾರಪ್ಪ ಅಂದ್ರೆ, ತಾಯಿ, ನೋಡಿ, ಮಹಾರಾಣಿಗೆ ತಾಯಿ ಅನ್ನುವಂಥ ಹೆಸರಿನಿಂದ ಕರ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಪ್ರಜೆಗಳೆಲ್ಲರೂ ಆರಾಮಾಗಿದ್ದಾರೆ, ಕ್ಷೇಮವಾಗಿದ್ದಾರೆ, ಸೌಖ್ಯವಾಗಿದ್ದಾರೆ, ಏನೂ ಚಿಂತೆ ಇಲ್ಲ. ಆದಷ್ಟು ಪ್ರಜೆಗಳಷ್ಟೇ ಅಲ್ಲದೆ ಕೂಡ ರಾಜ್ಯವು ಕೂಡ ಅತ್ಯಂತ ಸುಭಿಕ್ಷವಾಗಿದೆ, ಎಲ್ಲವೂ ಕೂಡ ಕ್ಷೇಮವಾಗಿಯೇ ಇದೆ. ಆದರೆ ಈ ಸಭೆಯನ್ನು ಕರೀಲಿಕ್ಕೆ ಮುಖ್ಯವಾದಂತಹ ಕಾರಣ ಏನಪ್ಪ ಅಂದ್ರೆ, ಗೋವಾದ ಪೋರ್ಚುಗೀಸ್ ಗವರ್ನರ್ ಆಗಿರ್ತಕ್ಕಂತಹ ಲೂಯಿಸ್ ಅಟಾಯಿಡೆ ಅನ್ನುವಂತಹ ಒಂದು ಉದ್ದಟತನದ ಪತ್ರವನ್ನು ಕಳಿಸಿದಾನೆ. ಸೊಕ್ಕಿನಿಂದ ಬರೆದಂತಹ ಒಂದು ಪತ್ರವನ್ನು ಕಳಿಸಿದ್ದಾನೆ. ಅಸಭ್ಯ ರೀತಿಯಿಂದ ಇರ್ತಕ್ಕಂತಹ ಒಂದು ಪತ್ರವನ್ನು ಆತ ಕಳುಹಿಸಿದ್ದಾನೆ. ನಮ್ಮ ಭಾರತಕ್ಕೆ ಮಕ್ಕಳೇ ವ್ಯಾಪಾರಕ್ಕೆಂದು ಹಲವಾರು ಜನರು ಬರ್ತಾರೆ. ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಹೀಗೆ ಇವರೆಲ್ಲರೂ ಕೂಡ ಫ್ರೆಂಚರು ನಮ್ಮ ಭಾರತಕ್ಕೆ ಬರ್ತಾರೆ. ಈ ಪೋರ್ಚುಗೀಸರು ಗೋವಾ ಅನ್ನುವಂತಹ ಪ್ರದೇಶವನ್ನು ಇದ್ಕೊಂಡು ಇವರು ವ್ಯಾಪಾರಕ್ಕಂತೆ ಬಂದು ಅಲ್ಲೇ ಉಳಿದುಕೊಳ್ತಾರೆ. ಹೀಗಾಗಿ ಆ ಪೋರ್ಚುಗೀಸ್ ಗವರ್ನರ್ ಜನರಲ್ ಯಾರು, ಗೋವಾದ ಪೋರ್ಚುಗೀಸ್ ಗವರ್ನರ್ ಆಗಿರುವಂತಹ ಲೂಯಿಸ್ ಅಟಾಯ್ಡೆ ಒಂದು ದೊಡ್ಡ ಪತ್ರವನ್ನು ಕಳಿಸಿರ್ತಾನೆ. ಆಗ ಮಹಾರಾಣಿ ಏನಂತ ಕೇಳ್ತಾರೆ, ಏನಿದೆ ಆ ಪತ್ರದಲ್ಲಿ? ಆಗ ಅವಳು, ಪತ್ರದಲ್ಲಿ ಏನು ಅಂಥದ್ದಿದೆ ಅಂತ ಕೇಳ್ತಾನೆ. ಸಿದ್ಧಾಂತಿ: ಅದಕ್ಕೆ ಮಂತ್ರಿಗಳು, ಕಾರಬಾರಿಗಳೇ ಪತ್ರವನ್ನು ಓದಿರಿ. ನೋಡು, ಆವಾಗ ಮಂತ್ರಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ಕಾರಬಾರಿಗಳು, ಸೆಕ್ರೆಟ್ರಿ ಅಂತ ಏನು ಕರಿತೀವಲ್ಲ, ಕಾರ್ಯದರ್ಶಿ, ಅವರಿಗೆ ಪತ್ರವನ್ನು ಓದ್ರಿ ನೀವು ಅಂತೇಳಿ ಹೇಳ್ತಾರೆ. ಆಗ ಕಾರಬಾರಿಗಳು ಏನು ಮಾಡ್ತಾರೆ, ಪತ್ರಗಳನ್ನು ಓದ್ತಾರೆ, ಸತ್ರಾಜಿಶನ ಅಂಥೇಳಿ. ಅದರಲ್ಲಿ ಏನಿರಪ್ಪ ಪತ್ರದಲ್ಲಿ ಅಂತಂದರೆ, ಆಗ ಪತ್ರದಲ್ಲಿ ಏನೈತೆ ಅಂತ ಓದ್ತಾರೆ ಕಾರಬಾರಿಗಳು. ಹಾಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯ್ಡೆಯ ಶುಭಾಶಯಗಳು. ನೋಡಿ, ಅವಳಿಗೆ ಏನಂತ ಕರಿತಾ ಇದ್ರು, ಹಾಡುವಳ್ಳಿ ಮತ್ತು ಗೇರುಸೊಪ್ಪೆ ಜೋಡಿ ಸಾಮ್ರಾಜ್ಯದ ಒಡತಿ ಅಂಥೇಳಿ ಚೆನ್ನಭೈರಾದೇವಿಯನ್ನು ಕರಿತಾ ಇದ್ರು. ಹೀಗಾಗಿ ಆತ ಪತ್ರದಲ್ಲಿ ಮೊದಲಿಗೆ ಏನಂತ ಬರ್ದಾನ, ಹಾಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಈ ಗೋವೆಯ ಗವರ್ನರ್ ಅಂದರೆ ಗೋವಾದ ಗವರ್ನರ್ ಆಗಿರ್ತಕ್ಕಂತಹ ಲೂಯಿಸ್ ಅಟಾಯ್ಡೆ ಆತ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಅದರಲ್ಲಿ ನೋಡಿ ಆ ಪತ್ರದಲ್ಲಿ ಏನಿದೆ ಅಂತ, ಗೌರವಾನ್ವಿತರೆ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ,
ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ ರಾಜ್ಯದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರಿಯನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ನೋಡಿ, ಆತ ಏನಂತ ಬರೆದಿದ್ದಾನಪ್ಪ ಅಂದ್ರೆ, ಗೌರವಾನ್ವಿತರೆ ಅಂಥೇಳಿ ಬರೆದು ಪತ್ರವನ್ನು ಪ್ರಾರಂಭ ಮಾಡ್ತೀನಿ ಅಂತ. ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರು ಅಂತಂದರೆ ಮಕ್ಕಳ ಹಡಗುಗಳು ಬಂದು ನಿಲ್ಲುವಂತಹ ಒಂದು ಸ್ಥಳ. ಈ ಹೊನ್ನಾವರ ಮತ್ತು ಭಟ್ಕಳ ಏನು ಬಂದರುಗಳು ಅದಾವಲ್ಲ, ಈ ಇವು ನಮ್ಮ ಅಧೀನದಲ್ಲದಾವ. ಇವುಗಳ ಒಪ್ಪಿಗೆ ಪತ್ರವನ್ನು ಪಡೆಯತಕ್ಕಂಥ ಏನು ಮುಸಲ್ಮಾನರ ಹಡಗುಗಳದಾವಲ್ಲ, ಅವರಿಗೆ ನೀವು ದಾಲ್ಚಿನ್ನಿ, ಕೆಂಪಕ್ಕಿ, ಶ್ರೀಗಂಧ ಹಾಗೆ ಇನ್ನು ಹಲವಾರು ಪದಾರ್ಥಗಳನ್ನ ಸಮುದ್ರ ವ್ಯಾಪಾರಕ್ಕಂತೇಳಿ ಸಹಕರಿಸ್ತಾ ಇದ್ದೀರಿ. ಆಗಿನ ಕಾಲಾಗ ಏನಿತ್ತಪ್ಪ ಅಂತಂದ್ರೆ, ಎಲ್ಲರೂ ಕೂಡ ಪೋರ್ಚುಗೀಸರ ಅನುಮತಿಯನ್ನು ಪಡೆದುಕೊಳ್ಬೇಕಿತ್ತು. ಹೀಗಾಗಿ ಈ ಮುಸಲ್ಮಾನರು ಅವರ ಅನುಮತಿಯನ್ನು ಪಡೆದುಕೊಳ್ಳದೇ ಇರುತ್ತಿದ್ದರಿಂದ ನೀವು ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೀರಿ. ನೀವು ಅವರ ಸಮುದ್ರ ವ್ಯಾಪಾರಕ್ಕೆ ನೀವು ಸಹಕಾರವನ್ನು ಮಾಡ್ತಾ ಇದ್ದೀರಿ. ಇದೇನಾಗೈತಿ, ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗೈತಿ. ಕೂಡಲೇ ಏನು ಮಾಡಬೇಕು, ತಾವು ಯಾರು ಒಪ್ಪಿಗೆ ಪಡೆಯದೇ ಇರತಕ್ಕಂತಹ ಮುಸಲ್ಮಾನರ ಹಡಗುಗಳದಾವಲ್ಲ, ಅವರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ನೀವು ಹೊರಗಟ್ಟಬೇಕು, ಇಲ್ಲವೇ ಅವರ ಹಡಗುಗಳನ್ನು ನೀವೇನು ಮಾಡಬೇಕು, ವಶಪಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಹೊರಗಟ್ಟದೇ ಇದ್ದರೂ ಅಥವಾ ವಶಪಡಿಸಿಕೊಳ್ಳದೇ ಇದ್ದರೂ ಕೂಡ ಮುಸಲ್ಮಾನರ ಹಡಗುಗಳನ್ನ ಯಾರು ನಮ್ಮ ಒಪ್ಪಿಗೆ ಪಡೆಯದೇ ಇರತಕ್ಕಂತಹ ಏನು ಮುಸಲ್ಮಾನ ಹಡಗುಗಳದಾವಲ್ಲ, ಅವುಗಳನ್ನ ನೀವು ವಶಪಡಿಸಿಕೊಳ್ಳಿಲ್ಲಪ್ಪ ಅಥವಾ ಹೊರಗಟ್ಟಲಿಲ್ಲಪ್ಪ ಅಂದರೆ ನಾವು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗ್ತತಿ. ಅದ್ರ ಜೊತೆ ನೀವೇನು ಮಾಡಿದ್ರಿ, ಪೋರ್ಚುಗೀಸರ ನಾವಿಕನಾಗಿರ್ತಕ್ಕಂತಹ ರೊಜಾರಿ ಏನು ರಾಜ್ಯದ್ರೋಹಿ ಅಂತ ಅದನ್ನಲ್ಲ, ಆತನಿಗೆ ನೀವು ಆಶ್ರಯವನ್ನು ಕೂಡ ಕೊಟ್ಟಿದ್ದೀರಿ. ನೀವು ಅವನ್ನೇನೇನು ಮಾಡಬೇಕು, ಕೂಡಲೇ ನಮಗೆ ಒಪ್ಪಿಸಬೇಕು. ಒಂದು ವೇಳೆ ನೀವು ಹಲವು ವರ್ಷ ಆದಷ್ಟೇ ಅಲ್ಲದೆ ಕೂಡ ನೀವು ನಮ್ಗೆ ಹಲವಾರು ವರ್ಷಗಳಿಂದ ಕಪ್ಪವನ್ನು ಕೊಟ್ಟಿಲ್ಲ. ಕಪ್ಪ ಅಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರಿಗೆ ಕೊಡ್ತಕ್ಕಂತಹ ಒಂದು ಕಾಣಿಕೆ. ಹೀಗಾಗಿ ನೀವು ಆ ಕಾಣಿಕೆಯನ್ನು ಕೂಡ ನೀವು ನಮಗೆ ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ನಾವು ನಿಮಗೆ ಟೈಮ್ ಕೊಡ್ತಾಯಿದ್ವಿ, ಸಮಯವನ್ನು ಕೊಡ್ತಾಯಿದ್ವಿ. ಅಷ್ಟರೊಳಗೆ ನೀವು ಕಪ್ಪವನ್ನು ಕೊಡಬೇಕು ಮತ್ತು ರೋಜಾರಿಯನ್ನು ನೀವು ನಮಗೆ ತಂದು ಒಪ್ಪಿಸಬೇಕು. ಒಂದು ವೇಳೆ ತಂದು ಒಪ್ಪಿಸಲಿಲ್ಲ ಅಂದರೆ ನಾವು ನಿಮ್ಮ ಮೇಲೆ ದಂಡಿಸಬೇಕಾಗ್ತತಿ. ನಿಮ್ಗೆ ನಮ್ಮ ಚಕ್ರವರ್ತಿಗಳು ನೀಡಿರ್ತಕ್ಕಂತಹ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ನಾವು ಹಿಂದಕ್ಕೆ ಪಡೆದುಕೊಳ್ಳಬೇಕಾಗ್ತತಿ. ಎಚ್ಚರಿಕೆ ಅಂಥೇಳಿ ಆತ ಪತ್ರದಲ್ಲಿ ಬರೆದಿರ್ತಾನೆ. ಎಚ್ಚರಿಕೆ ಅಂತ ಹೇಳಿದ ತಕ್ಷಣ ಏನಾಗಿಬಿಡತ್ತೆ, ಮಹಾರಾಣಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡತ್ತೆ. ಆವಾಗ ಅವಳು ಏನು ಹೇಳ್ತಾಳಪ್ಪ ಅಂದರೆ, ಚೆನ್ನಭೈರಾದೇವಿ ನಿಲ್ಲಿಸಿ, ಅತಿ ಆಯಿತು ಉದ್ದಟತನ. ನೋಡಿ, ನೀವು ಇಲ್ಲಿವರೆಗೂ ಹೇಳಿದನ ನಿಲ್ಲಿಸಿ, ಅವ್ರದ್ದು ಸಾಕಷ್ಟು ಅತಿ ಆಯಿತು ಅವ್ರ ಉದ್ದಟತನ, ಅವ್ರ ಸೊಕ್ಕು ಏನಾಯಿತು ಬಹಳ ಆಗೈತಿ. ನಮ್ಮ ನೆಲದ ನಾವಿಕ ರೊಜಾರಿಯೋನನ್ನು ಅವರಿಗೊಪ್ಪಿಸಲು ನಾವೇನು ಹೆಂಬೇಡಿಗಳಲ್ಲ. ನೋಡಿ, ನಮ್ಮ ನೆಲದ ನಾವಿಕನಾಗಿರ್ತಕ್ಕಂತಹ ರೊಜಾರಿಯನ್ನು ಅವ್ರಿಗೊಪ್ಪಿಸಲು ನಾವೇನು ಏಡಿಗಳಲ್ಲ. ಆತ ನಮ್ಮ ನೆಲದ ನಾವಿಕ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಇವರದೇನು ಅಡ್ಡಿ? ಇದು ನಮ್ಮ ನೆಲ, ನಾವು ಯಾರ ಜೊತೆ ಬೇಕಾದರೂ ವ್ಯಾಪಾರ ಮಾಡ್ತೀವಿ, ನಾವು ಏನು ಬೇಕಾದರೂ ಮಾಡ್ತೀವಿ. ನಾವು ಮುಸಲ್ಮಾನರ ಜೊತೆ ವ್ಯಾಪಾರವನ್ನು ಮಾಡಲು ಇವ್ರದ್ದೇನು ಅಡ್ಡಿ? ಇನ್ನು ಕಪ್ಪ ಕೊಡಲು ಈ ನೆಲ ಇವರಪ್ಪನದಲ್ಲ. ನೋಡಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಈ ನೆಲ, ಈ ಕಪ್ಪ, ಈಗ ನಾವು ಈ ನೆಲದ ಮೇಲೆ ನಾವು ವ್ಯಾಪಾರ ಮಾಡಲು ನಮಗೆಲ್ಲವೂ ಸಂಪೂರ್ಣವಾದಂತಹ ಅಧಿಕಾರ ಐತೆ. ನಾವು ಯಾರ ಜೊತೆನೂ ಏನು ವ್ಯಾಪಾರ ಮಾಡಲು ನಮಗೆ ಯಾರಿಗೂ ನಾವು ಹೆದರಬೇಕಾಗಿಲ್ಲ. ಇನ್ನು ಕಪ್ಪ ಬಗ್ಗೆ ಮಾತಾಡ್ತಾ ಇದ್ದಾರಲ್ವ, ಕಾಣಿಕೆ ಬಗ್ಗೆ ಮಾತಾಡ್ತಾರೆ. ಈ ನೆಲ ಏನಾಗಿ ಪೋರ್ಚುಗೀಸದ ಇಲ್ಲ ಅವರಪ್ಪಂದ? ಯಾರ್ದಿದು? ಇವ್ರಿಗೆ ಯಾಕೆ ನಾವು ಕಪ್ಪವನ್ನು ಕೊಡಬೇಕು? ಇದು ನಮ್ಮದು, ನಮ್ಮ ನೆಲ ಅಂತ ಹೇಳ್ತಿದ್ದಾರೆ. ನೋಡಿ, ಮುಂದೇನು ಹೇಳ್ತಾ ಇದ್ದಾರೆ, ಕಾರಬಾರಿಗಳೇ ಕೂಡಲೇ ಅವರಿಗೆ ಪತ್ರಿಸಿ. ಕಾರಬಾರಿಗಳೇ ಕೂಡಲೇ ನೀವು ಅವ್ರಿಗೆ ಏನು ಮಾಡಿ ಪತ್ರವನ್ನು ಬರೀರಿ. ಏನಂತ ಬರೀರಿ ಅಂತಂದರೆ,
ಅದರಲ್ಲಿ ಏನಂತ ಬರೀಬೇಕು ಅಂತಂದರೆ, ಅವರ ಯಾವ ಕರಾರುಗಳನ್ನು ನಾವು ಒಪ್ಪೋದಿಲ್ಲ. ಅವ್ರು ಏನು ನಿಯಮಗಳನ್ನ ಹೇಳಿದ್ದಾರೆ ಅಥವಾ ಅವ್ರು ಏನು ಹೇಳಿದಾರಲ್ಲ ಇಲ್ಲಿವರೆಗೂ, ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪುವುದಿಲ್ಲ. ನಮ್ಗೆ ಅದು ಒಪ್ಪಿಗೆ ಇಲ್ಲ. ನಮಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು. ನೋಡಿ, ಅವರು ನಮಗೆ ಕಾಳು ಮೆಣಸಿನ ರಾಣಿ ಅಂತ ಏನು ಬಿರುದನ್ನು ಕೊಟ್ಟಾರಲ್ಲ, ಅದನ್ನು ಅವರೇನು ಹಿಂದಕ್ಕೆ ಪಡೆಯುವುದು, ನಾವೇ ಅದನ್ನು ಅವರಿಗೆ ಹಿಂದಿರುಗಿಸ್ತೇವೆ. ಅದನ್ನು ಕಾಳು ಮೆಣಸಿನ ರಾಣಿ ಅಂತ ಏನು ಪೋರ್ಚುಗೀಸರನ್ನು ಕೊಟ್ಟಾರಲ್ಲ ಬಿರುದು, ಅವರನ್ನು ಹಿಂದಕ್ಕೆ ಪಡೆಯುವಂಥ ಅವಶ್ಯಕತೆಯೇ ಇಲ್ಲ. ನಾನೇ ಅವರಿಗೆ ಆ ಬಿರುದನ್ನು ಕೊಡ್ತೀನಿ. ಬಿರುದನ್ನು ಕೊಡಿರೆಂದು ನಾವು ಇವರನ್ನು ಬೇಡಿಕೊಂಡಿದ್ದೇವೇನು? ನಾವು ಕಾಳು ಮೆಣಸಿನ ರಾಣಿ ಅಂತೇಳಿ ನೀವು ನಾವು ಬಿರುದು ಕೊಡ್ರಿ ಅಂತೇಳಿ ನಾವೇನು ಅವ್ರನ್ನ ಏನಾದರೂ ಬೇಡ್ಕೊಂಡಿದ್ವೇನೋ? ಇಲ್ವಲ್ಲ. ಹೀಗಾಗಿ ಆ ಪತ್ರದಲ್ಲಿ ನೀವು ಕರಾರುವಕ್ಕಾಗಿ ಬರೀರಿ, ಚಾಚು ತಪ್ಪದೆ ಬರೀರಿ. ಏನಂತ, ನಾವು ಯಾರು ಕರಾರುಗಳನ್ನ ನಾವು ಒಪ್ಪೋದಿಲ್ಲ. ಅವ್ರು ಕೊಟ್ಟ ಬಿರುದನ್ನು ಅವ್ರು ಹಿಂದಕ್ಕೆ ಪಡೆಯುವಂಥ ಅವಶ್ಯಕತೆನೇ ಇಲ್ಲ. ನಾವೇ ಹಿಂದಕ್ಕೆ ಕೊಡ್ತೀವಿ. ಆ ಬಿರುದನ್ನು ಕೊಡಿ ಅಂತ ನಾವೇನು ಅವ್ರನ್ನ ಕೇಳ್ಕೊಂಡಿಲ್ವಲ್ಲ. ಹಿಂದೆ ಅವರಿಗೆ ನಮ್ಮ ಉತ್ತರವನ್ನು ಕಳುಹಿಸಿ. ಹಿಂದೆ ಏನೈತಲ್ಲ, ಅವರಿಗೆ ನಮ್ಮ ಉತ್ತರವನ್ನು ಬರೆದು ಕಳಿಸ್ರಿ ಕಾರ್ಬಾರಿಗಳೇ ಅಂತ ಹೇಳ್ತಿದ್ದಾರೆ. ಭೈರವ ನಾಯಕರಿಗೆ ಹೇಳ್ತಾ ಇದ್ದಾರೆ, ಹೊಗೆವಡ್ಡಿ ಮತ್ತು ಇತರೆಡೆಯಲ್ಲಿ ಬೀಡು ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ. ನೋಡಿ ನಾಯಕರೇ, ಅಲ್ಲಿ ಹೊಗೆವಡ್ಡಿ ಮತ್ತು ಇತರೆಡೆಯಲ್ಲಿ ಏನು ನಾವು ಬೀಡು ಬಿಟ್ಟಿವಲ್ಲ ನಮ್ಮ ಸೈನ್ಯವನ್ನು, ಅದು ಈ ಕೂಡಲೇ ಈಗಲೇ ಅದು ಎಲ್ಲಿ ಬರಬೇಕು? ಹೊನ್ನಾವರಕ್ಕೆ ಬರಬೇಕು. ಹೊನ್ನಾವರಿನ ಬಂದರಿನ ರಕ್ಷಣೆಗೆ ಇನ್ನಷ್ಟು ಯೋಧರನ್ನು ನೇಮಿಸಿ. ಹೊನ್ನಾವರ ಬಂದರಿನ ಈಗ ಏನು ನಿಲ್ಲುವಂಥ ಸ್ಥಳ ಐತಲ್ಲ ಹೊನ್ನಾವರ, ಅಲ್ಲಿ ಇನ್ನಷ್ಟು ಯೋಧರ ರಕ್ಷಣೆ ಮಾಡಲು ಇನ್ನಷ್ಟು ಅವಶ್ಯಕತೆ ಐತಿ. ಹೀಗಾಗಿ ನಾಯಕರಲ್ಲಿ ಏನು ಮಾಡಿರಿ, ಅವ್ರಿಗೆ ಇನ್ನಷ್ಟು ಅಲ್ಲಿ ಯೋಧರನ್ನು ನೇಮಿಸ್ರಿ. ಇನ್ನು ಅಲ್ಲೇ ಇಲ್ಲಿ ಇರ್ತಕ್ಕಂತಹ ಎಲ್ಲ ಸೈನ್ಯ ಹೊನ್ನಾವರಕ್ಕೆ ಬರಲಿ ಅಂತ ಮಹಾರಾಣಿ ಚೆನ್ನಭೈರಾದೇವಿ ಹೇಳ್ತಾಳೆ. ಆಗ ಭೈರವ ನಾಯಕ ಏನು ಹೇಳ್ತಾನೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಇಲ್ಲಿಯವರೆಗೆ ನನ್ನ ತರಗತಿಯನ್ನು ನೀವೆಲ್ಲರೂ ವೀಕ್ಷಣೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.